ನಾನೇ ಹಿಡಿದಿದ್ದೀನಿ. ಬಂಧುಗಳೇ ನಮಸ್ಕಾರ. ನಾವು ಈಗ ಶಿಗ್ಗಾಂವಿಂದ ಕುಂದಗೋಳದ ಕಡೆ ಹೊರಟಿದ್ವಿ. ದಾರಿಯಲ್ಲಿ ತೀರ್ಥ ಅನ್ನುವಂಥ ಊರಿಗೆ ಬಂದ್ವಿ. ಇದು ತೀರ್ಥ, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ. ಹೋಗುವಾಗ ಇಲ್ಲೊಂದು ಶಬ್ದ ಮಾಡ್ತಿರೋಂಥ ಒಂದು ಯಂತ್ರ ಕಾಣಿಸ್ತು. ಏನು ಅಂತ ವಿಚಾರಿಸಿದಾಗ ಇದು ಏನು ಸೋಯಾಬೀನ್ ಅವರೆಯ ಜರಡಿ ಹಿಡಿಯುವಂತಹ ಒಂದು ಯಂತ್ರವಲ್ಲದ ಯಂತ್ರ. ಇದು ಯಂತ್ರ, ಆದರೆ ಅದಕ್ಕೇನು ಕರೆಂಟ್ ಬೇಕಾಗಿಲ್ಲ, ತಿರ್ಸೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ರೈತರು ಒಂದು ನಿಮಿಷ ಇಲ್ಲಿ ಇಟ್ಕೋರಿ. ಏನು ನಿಮ್ಮ ಹೆಸರು? ಕರಪ್ಪ ಬಸಪ್ಪ ಬೆಂಡಿಗೇರಿ. ಇವರು ಸೋಯಾ ಬೆಳೆದಿದ್ದಾರೆ. ಸೋಯಾ ಬೆಳೆದ್ಮೇಲೆ ಅದನ್ನ ಇಳುವರಿ ಇದು ತಗೊಂಡ್ ಬಂದು ಏನಂತಾರೆ ಇದನ್ನ ಕಣದಲ್ಲಿ ಹಾಕಿ ಇದೆಲ್ಲ ಬಿಡಿಸಿದ್ದಾರೆ. ಅದರಲ್ಲಿ ಬಹಳ ಸಿಕ್ಕಾಪಟ್ಟೆ ಒಂದು ಕಾಳಿಗೆ ಒಂದು ಕಲ್ಲಿನ ತರ, ಹರಳಿನ ತರ ಇದೆ. ಹಾಗಾಗಿ ಇದನ್ನ ಜರಡಿ ಹಿಡಿಯೋದು ತುಂಬಾ ಕಷ್ಟದ ಕೆಲಸ, ಮತ್ತೆ ತುಂಬಾ ಶ್ರಮ ಬೇಡುವಂತ ಕೆಲಸ. ಹಾಗಾಗಿ ಇಲ್ಲಿ ಯಾವ್ದೊಂದು ಸಾವಯವ ಕೃಷಿ ಕೇಂದ್ರ ತಂದ್ರೆ ನೀವು ಅಥವಾ ಎಲ್ಲಿಂದ ತಂದ್ರೆ? ಇಲ್ಲೇ ತಿಮ್ಮಾಪುರ ಆಗತ್ತಾರ. ಇವರು ಕಾಶ್ಮೀರದಾರ್ರಿ, ಅವರು ಮಾಲಕರ ಅವ್ರ. ಸರಿ. ತಿಮ್ಮಾಪುರ ಇಲ್ಲೇ ಪಕ್ಕದ ಊರು, ಅದು ಶಿಗ್ಗಾಂವ್ ತಾಲೂಕಿಗೆ ಬರುತ್ತೆ. ಸಣ್ಣಪ್ಪ ಪವಾರ್ ಅಂತೇಳಿ ಮಾಲಕರಿ. ಸಣ್ಣಪ್ಪ ಪವಾರ್ ಅನ್ನುವರಿಂದ ಇದನ್ನ ಬಾಡಿಗೆಗೆ ತಂದಿದ್ದಾರೆ. ದಿವ್ಸಕ್ಕೆ 1,000 ಬಾಡಿಗೆ. ಸೊ ಹೀಗೆ ಮಣ್ಣು, ಕಲ್ಲು ಮಿಶ್ರಿತ ಸೋಯಾ ಅವರೆಯನ್ನ ಇಲ್ಲಿ ಇದಕ್ಕೆ ಮೇಲೆ ಹಾಕ್ತಾರೆ. ಈಗ ಬಿಡ್ರಿ, ಅದು ನೋಡ್ಕೊಂಡು ಈ ಕಡೆ ಇದು ಆ ಕಲ್ಲು ಮಣ್ಣು ಇರುವಂಥದ್ದು ಈ ಕಡೆ ಬರುತ್ತೆ. ಇದರಲ್ಲೂ ಒಂದಷ್ಟು ಇರ್ತಾರೆ ನಿಮಿಷ. ಇದರಲ್ಲೂ ಒಂದಷ್ಟು ಸೋಯಾ ಇದೆ, ಆದ್ರೆ ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಅಷ್ಟೇನು ಒಳ್ಳೆ ಆಗ್ತಾರೆ. ಆದ್ರೆ ಅದ್ರಲ್ಲೂ ಕೆಲವೊಂದು ಏನು ಅಲ್ಲಲ್ಲ, ಒಳ್ಳೆ ಕ್ವಾಲಿಟಿ ಸೋಯಾ ಇಲ್ಲ ಇದರಲ್ಲಿ. ಸಣ್ಣ ಕಾಳು, ಆ ಕಡೆ ಬರ್ತಿದ್ದಂತ ಕಾಳಿಲ್ಲ. ಒಂದು ರೀತಿ ಜರಡಿ ಇದು ಸಣ್ಣ ಆ ಕ್ವಾಲಿಟಿ ಇಲ್ಲ ಇದು. ಹಾಗಾಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಮತ್ತೆ ಒಳ್ಳೆ ಹಾಕರೆ ಅದ್ರಲ್ಲೂ ಒಂದಷ್ಟು ಸಣ್ಣ ಹರಳಿದೆಯಲ್ಲ, ಅದನ್ನೇನ್ ಮಾಡ್ತೀರಾ? ಹಂಗೆ ತೆಗಿತೀರಾ? ಕೈಯಲ್ಲಿ ತೆಗಿತೀರಾ? ಇದು ಆಕ್ಚುಲಿ ಇದು ಇದು ಸೋಯಾ ಅದಿದೆಯಲ್ಲ, ಕರೆಕ್ಟ್ ಮುಚ್ಬೋದಲ್ಲ. ಸೋಯಾ ಇದರಿಂದ ಏನು ಏನಂತಾರೆ, ಅದು ಕಾಳು ಬಿಡಿಸೋವಾಗ ಇಷ್ಟೊಂದು ಮಣ್ಣು ಯಾಕೆ ಬರುತ್ತೆ ಅಂತ ಬೇರೆ ಸಮೇತ ಬರೀ ಇದು ಮಾತ್ರ ಬಿಡಿಸ್ಕೊಳ್ಳಲ್ಲ. ಏನಂತಾರೆ ಅದು, ಅವರೇ ಕಾಯಿ ಬಿಡಿಸ್ಕೊಳ್ಳಲ್ಲ. ಗಂಟು ಅಂದ್ರ ಅದ ಸರ ಮಳಿ ಬಾಳ ಆಗಿ ಹುದು ಹಿಡ್ಕೊಂಡ್ಬಿಟ್ಟದ್ರಿ ಸರ್. ಅದ ಹಿಡ್ಕೊಂಡು ಜಾಡ್ಸಾಕ್ರು ಹೋಗಲ್ಲ. ಹಿಂಗಾಗಿ ಮಿಷಿಗೆ ಹಾಕಿದ್ವಿ. ಇದು ನೀವು ಬೇರ್ ಸಮೇತ ಕಿತ್ತು ಬೇರ್ಪಡಿಸಿದ್ರೆ ಮಾತ್ರ ನಿಮ್ಗೆ ಕೂಲಿ ಕಡಿಮೆ ಬೀಳುತ್ತೆ. ಇಲ್ಲಾಂದ್ರೆ ಕಾಳು ತೆಗೆದೆ ಕಾಯಿನೇ ಬಿಡಿಸ್ಕೊಂಡು ಮಾಡ್ಬೇಕಾದ್ರೆ ಜಾಸ್ತಿ ಬಹಳ ಬಿಡಿಸ್ಬೇಕಾಗುತ್ತೆ. ಬಾಳ ಅಂದ್ರೆ ಬರುವುದೇ ಇಲ್ಲ ಕೈಲಿ. ಅದ ಇದು ಬೇರೆ ಟೈಮಲ್ಲಿ ಆಗಿದ್ರೆ ಇಷ್ಟು ಮಣ್ಣು ಬರ್ತಾ ಇರ್ಲಿಲ್ವಾ? ಈಗ ಮಳೆ ಜಾಸ್ತಿ, ಮಳಿ ಕಮ್ಮಿ ಆಗಿದ್ರು ಸರ್, ನೆಲ ಬಿಗದಿದ್ರ ಅದು ಕಿತ್ಕೊಂಡ್ರ ಬೇರ್ ಸಡ್ಲ ಆಗಿಬಿಡ್ತದೆ. ಈಗ ನೆಲ ಹುದುಲ ಅದಾವು, ಜವಳ ಹತ್ತಿ ಬಿಟ್ಟಾವ್ರಿ. ಎಷ್ಟು ಎಕರೆಗೆ ಹಾಕಿದ್ರಿ ನೀವು? ಇದೊಂದು 1.5 ಎಕರೆ ಅಂದ್ರೆ. ಈಗ 1.5 ಎಕರೆ ಇಷ್ಟು ಬಂದಿದ್ಯಾ? ಇನ್ನು ಹಿತ್ತಲ ಹಾಕಿವ್ ಸರ್ ಅಲ್ಲಿ. ಹೀಗೆ ಇದನ್ನ ನೀವು ಹೆಂಗ್ ಬಡಿತೀರಾ? ಸರಿ, ಕಿತ್ಕೊಂಡ್ತೀರಾ? ಹಾಕಿರ್ತೇವಿ ಮಿಷನ್ಗೆ ಹಾಕಿ. ಟ್ರಾಕ್ಟರ್ ಮಿಷನ್ ರೈಲ್ವೆ ಡಬ್ಬಿ ಹೆಂಗಿರುತ್ತೆ, ಮಿಷನ್ಗೆ ಹಾಕಿದಾಗ ಇದ್ರ ಮಣ್ಣು ಕಾಳು ಏಕಾಗಿ ಬಂದ್ಬಿಡ್ತದೆ. ಏಕಾಗಿ ಬರುತ್ತೆ. ಮಳಿ ಸಲ ಹೇಳಿದ್ರಿ ಸರ ದೌಡ್ ಹಾಕೊಂಡ್ ಬರೋದು ಒಟ್ಟ. ಸೊ ಆಮೇಲೆ ಇದು ಬಹಳ ಒಳ್ಳೆ ಪೌಷ್ಟಿಕಾಂಶ ಇರುವಂತದ್ದು. ಇದನ್ನೇನ್ ಮಾಡ್ತೀರಾ? ಅಲ್ಲೇ ಮತ್ತ ಹಿಂಗಾರಿ ಪೀಕ್ ಏನ್ ಬಂತಂದ್ರ ಅದ್ರ ಕೊಟ್ಟಾಗ ಅದನ್ನ ಹೇರ್ಕೊಂಡು ಮನಿಗ್ ಬಂದ್ ಹಿತ್ತಲ ಬಣಿ ಒಟ್ಕೊಂತೀವಿ. ದನಕ್ ಬೇಕಾರಿ. ನಿಮ್ಮನೇಲೂ ದನಗಳಿದ್ಯಾ? ಎಷ್ಟಿದೆ? ಇಲ್ಲಿ ಅದಾವ ಬರ್ರಿ. ಈಗ ಗೊಬ್ಬರ ಸರ್ ಚೊಚ್ಚಲ ಎಷ್ಟು ತಿಂಗಳು? ಎಮ್ಮೆ ಸಾಕೋದು ಸುಲಭನಾ ದನ ಸಾಕೋದು? ಆಕಳ ಕಾಸು ನಮಗೆ ಎಮ್ಮೆದ ಲಾಭ ಐತಿ. ನಮಗ್ ಬೆಣ್ಣೆ 700 ರೂಪಾಯಿ ಕೆಜಿ ಮಾಡ್ತೈತ್ರಿ. ಬೆಣ್ಣೆ ಹೆಚ್ಚಾಗುತ್ತೆ.
ಅಂದ್ರೆ ನೀವು ಬೆಣ್ಣೆ ಮಾರ್ತೀರಾ? ಬೆಣ್ಣೆ ಮಾರ್ತೇವ್ರಿ ನಾವು. ಎಷ್ಟು ಏನು ಕೆಜಿ ಲೆಕ್ಕದಲ್ಲ ಸೇರ್ ಲೆಕ್ಕದಲ್ಲ? ಕೆಜಿ ಎಷ್ಟು ಕೆಜಿ ಎಮ್ಮೆ ಬೆಣ್ಣೆ? 700 ರೂಪಾಯಿ. ಹಸುದ ಎಮ್ಮೆ ಬೆಣ್ಣೆ ಯಾರು ಯೂಸ್ ಮಾಡಂಗಿಲ್ರಿ, ಕೇಳಂಗೇ ಇಲ್ಲ. ಡೈರಿಗೆ ಹಾಕಿದ್ರೆ ನಡೆಯುತ್ತೆ. ಈಗ ನಿಮ್ಮ ಮನೇಲಿ ಬೆಣ್ಣೆ ಐತಿ ಈಗ? ಕೊಟ್ಟೇನ್ರಿ ಇವತ್ ಮುಂಜಾನೆ ಒಂದ್ ಕೆಜಿ ಈಗ ಇಲ್ವಾ? ಒಂದು 1/4 ಕೆಜಿ ಅರ್ಧ ಕೆಜಿ ಇಲ್ವಾ? ಇದ್ದಿದ್ರ ಸಮಸ್ಯೆ ಇದ್ದಿಲ್ಲ ನಮ್ಗೆ. ಅಲ್ಲ ತಗೊಳ್ತಾ ಇದ್ವಿ ನಾವು. ಸರ್ ನಾವೇನ ಇದಂಗಿಲ್ರಿ, ಇವತ್ ಬೆಳಿಗ್ಗೆ ಸರ ಇಲ್ಲಿ ಮಾಡಿ ಸರ್ ಹಿಂಗಾಗಿ ಕ್ವಿಂಟಾಲ್ ಹೆಂಗಿದು? ಇದು ಸರ ಬಾಳ ಸಸ್ತಾ ಮಾಡ್ಯಾರ. ಈಗ 4,000 ಐತ್ರಿ. ಈಗ 4,000 ಬೆಂಬಲ ಬೆಲೆನಾ ಅಥವಾ ರೇಟ್ ಮಾರ್ಕೆಟ್ ರೇಟಾ? ಮಾರ್ಕೆಟ್ ರೇಟ್ ಇನ್ನೂ ಮಾಡಿಲ್ರಿ ಅವ್ರು. ಇದು ಬೆಂಬಲ ಬೆಲೆ ಸಪೋರ್ಟ್ ಪ್ರೈಸ್ APMC ಎಷ್ಟು ತಗೊಳ್ತಿಲ್ಲ ಅವರು? ಅಲ್ಲಿ ಇನ್ನೂ ತಗೊಂಡಾಕತಿಲ್ರಿ. ಇನ್ನು ಅಲ್ಲಿ ಹೋದ ವರ್ಷ ಎಷ್ಟು ಕೊಟ್ಟಿದ್ರು? 6,000 ಮಟ ಮಾರೈತ್ರಿ ಸರ್. 6,000 ಮಟ ಮಾರ್ಕೆಟ್ ಅಲ್ಲಿ ಮಾರಿದ್ರ APMC ಮಾರಿದ್ರ? APMC ಮಾರಿದ್ರಿ 6,000 ಮಟ. 6,000 ನಿಮ್ಗೆ ಇದು ಎಷ್ಟು ಕೊಟ್ರೆ ಬೆಂಬಲ ಬೆಲೆ ಸರ್ಕಾರ ಕೊಡುತ್ತಲ್ಲ, ಎಷ್ಟು ಕೊಟ್ರೆ ನಿಮಗೆ? 6,000 ಮಿನಿಮಮ್ ಕೊಟ್ರೆ ಗಿಡದ್ರಿ. ಇಲ್ಲ ಗಿಡದಲ್ಲಿ ಇದು ಗಿಟ್ಟಲ್ಲ, ಬರೀ ಮೈ ಮೇಲಾರ ಇದೆ. ದೀಡ್ ಎಕರೆಗೆ ಇದನ್ನ ತರ್ಬೇಕಾದ್ರೆ 15,000 ಹೋಗಿತ್ತು. ಈಗ ನಾನು ಕೇಳ್ತಿದ್ದ ಅದೇನೆ, ದೀಡ್ ಎಕರೆ ಮಾಡಿದ್ರಿ ಅಂದ್ರೆ 1.5 ಎಕರೆ. 1.5 ಎಕರೆಗೆ ನಿಮ್ಗೆ ಎಷ್ಟು ಖರ್ಚು ಬಿದ್ದಿತ್ತು? ಉಳುಮೆ, ಬಿತ್ತನೆ, ಕೂಲಿ, ಗೊಬ್ಬರ ಎಲ್ಲಾ ಸೇರಿ ಅವನ್ನೆಲ್ಲ ಬಾಳ್ ಹೋಗಿತ್ ಬಿಡ್ರಿ. ಅದೇನೋ 1,000 ಹೋಗಿತ್ತಾ 2,000 ಹೋಗಿತ್ತಾ? 10,000. ಯಾವ್ದಕ್ಕೆ? ಈ ಸೋಯಾಬೀನ್ ಬೀಜ ತರಕ 4,000. 1,500 ರೂಪಾಯಿದ್ 2 ಚೀಲ, 3,000 ರೂಪಾಯಿ ಗೊಬ್ಬರದ್ದು 2,000 ಆತ್ರಿ. ಹೊಳ್ಳಿ ಬಿತ್ತವಂಗ 2 ಎಕರೆ ಲೆಕ್ಕ ಹಿಡಿದ್ 1,000 ರೂಪಾಯಿ. ಅವ್ನ್ 9,000. ಇಷ್ಟು ಒಟ್ಟ ಅದಾಗಿಂದ್ರಿ ಎಣ್ಣೆ ಹೊಡಿದೈತ್ರಿ. 2,000 ರೂಪಾಯಿದ್ ಎಣ್ಣೆ, 2,000 ಎಣ್ಣೆ ಹೊಡಿಬೇಕ್ರಿ. 11,000. ಹೊಳ್ಳಿ ಕಳೆ ತಗಸ್ಲಿಲ್ಲ, ಎಣ್ಣೆ ಹೊಡೆದೇವಿ ಅಂದ್ ಕಳೆ ತಗಸ್ಲಿಲ್ಲ. ಅಷ್ಟ್ರ ಮ್ಯಾಲ ಆದ್ ಖರ್ಚು ಮಾಡಿತ್ತು. ಹೊಳ್ಳಿ ಇದನ್ನ ಕಿಳ್ಳಾಕ ಮಿಷನ್ಗೆ ಹಾಕಾಕ ಅದಕ್ಕ 15,000 ಆಯ್ತು. 11 ಪ್ಲಸ್ 26,000 ಆಯ್ತು ಖರ್ಚು. ಜಮೀನನ್ನು ಬಿಟ್ಟು ನಿಮ್ಮ ಕೂಲಿ ಬಿಟ್ಟು 26,000 ಬಿದ್ದೈತಿ. ಈಗ ನಿಮಗೆ ಎಷ್ಟು ಕ್ವಿಂಟಾಲ್ ಬಂದಿದೆ? ಈಗ 15 ಮಟ ಬೀಳ್ಬೋದು ಅನ್ಸೈತ್ರಿ ನಮ್ಗೆ. 15 ಅಂದ್ರೆ ಇವತ್ತಿರೋ ರೇಟ್ ಅಲ್ಲಿ 15,460. ನೋಡ್ರಿ 60ರಿಂದ 80,000 ಆಗ್ಬೋದು. 6,000 ಮಾರಿದ್ರ ನಿಮ್ಗೆ 60ರಿಂದ 90,000 ಸಿಗುತ್ತೆ. 60,000 ಈಗ ಅಂದ್ರೆ ಈ ಸಲ ಒಳ್ಳೆ ಬೆಳೆ ಆಗಿದೆ ಅಲ್ವಾ? ಬೆಳೆ ನಷ್ಟ ಆಗಿತ್ತಾ? ನಷ್ಟ ಪರವಾಗಿಲ್ವಾ? ಆಗಿದೆ. 40,000 ನಿಮ್ ಖರ್ಚು ಆಗ್ಲೇ ಹೇಳ್ದಂಗೆ 26ರಿಂದ 28,000 ಬಿದ್ದೈತಿ. ಈ ಕೂಲಿ ನಿಮ್ ಕೂಲಿ ಈಗ 40,000 45,000 ಸಿಕ್ಕಿದ್ರೆ ನಿಮ್ ಮನೆಯವ್ರದ್ದು ಕೂಲಿ, ನಿಮ್ ಜಮೀನಿಂದು ನೆಲದ ಬಾಡಿಗೆ ಅವೆಲ್ಲ ನೋಡಿದ್ರೆ 40,000-50,000 ರೂಪಾಯಿ ಬೇಕು ನಿಮ್ಗೆ. 50,000 ಮೇಲೆ ಏನಾದ್ರು ಬಂದ್ರೆ ಮಾತ್ರ ಅದು ಲಾಭ ಆದಂಗೆ. ಎಷ್ಟವ ಮಾಡಿವ್ರಿ ಹೆಸರು ಅದನ್ನ ಎಷ್ಟದಕ್ಕೆ? 15,000. ಮತ್ತೆ ಅದು ಬಿತ್ತಲ್ಲ ನೆಲದ ಬಾಡಿಗೆನು 26 ಪ್ಲಸ್ 15 40,000. ಈಗ 40,000 ಮೇಲೆ ಸಿಗೋದು ನಿಮ್ಮ ಕೂಲಿ. ಅಂದ್ರಿ ಅದ್ರದ್ದು ಅದ್ ಮಾಡ್ಕೊಂಡು ಹೋಗೈತಿ ಅಂದ್ರು ಈಗ ಮತ್ ಹೊಳ್ಳಿ ಜೋಳ ಕಡ್ಲೆ ಬಿತ್ತೇವೆ. ಅದಕ್ಕ ಅಂದ್ರೆ ಅದು ಲಾವಣಿ ಇದು ವರ್ಷಕ್ಕೆ 2 ಸಲ 2 ಬೆಳೆಗೆ ಆಗುತ್ತೆ. ಅದಕ್ಕೆ ಇದಕ್ಕೊಂದ್ ಸ್ವಲ್ಪ ಅದಕ್ಕೊಂದ್ ಸ್ವಲ್ಪ ವಿಂಗಡಣೆ ಆಗುತ್ತೆ. 6,000 15,000 ಅಂದ್ರೆ 7,000 ಇದೇ ಬೆಳೆಗೆ ಹಾಕೊಂಡ್ರು ನಿಮಗೆ 35,000 ರೂಪಾಯಿ. 10-15 ಚೀಲ ಜೋಳ ಹಾಕತಿ ಮನಿಗೆ. ಅಂದ್ರೆ ಬಂದ್ ವೇಳೆ ಇವ್ರು ಹೇಳ್ತಿರೋದು 1.5 ಎಕರೆಗೆ ಇವ್ರಿಗೆ 35ರಿಂದ 40,000 ಖರ್ಚು ಬಿದ್ದಿದೆ. ಅಂದ್ರೆ 1 ಎಕರೆಗೆ ಒಂದು 25,000 ರೂಪಾಯಿ ಇವ್ರಿಗೆ ಖರ್ಚು ಬೀಳುತ್ತೆ. ಇವ್ರು 1.5 ಎಕರೆಗೆ ಇವ್ರಿಗೊಂದು 15 ಅಂದ್ರೆ ಒಂದು 10 ಎಕರೆ 10 ಕ್ವಿಂಟಾಲು ಅಂದ್ರೆ 40ರಿಂದ 60,000 ತನಕ ಒಳ್ಳೆ ಬೆಲೆ ಇದ್ರೆ 60,000 ರೂಪಾಯಿ 1 ಎಕರೆಗೆ ಸೋಯಾಬೀನ್ ಸಿಗುತ್ತೆ. ಬೆಳೆ ತುಂಬಾ ಬೆಲೆ ಇಲ್ಲ ಅಂದಾಗ 40,000 ತನಕ ಸಿಗುತ್ತೆ. ಅಂದ್ರೆ ಇವ್ರಿಗೆ 25,000 ಮೇಲೆ ಖರ್ಚು ಬಿದ್ದಿದೆ. ಇವರಿಗೆ ಎಷ್ಟು ಆಗ್ಲೇ ಹೇಳ್ದಂಗೆ 40,000 ಅಂದ್ರೆ ಇವರ ಕೂಲಿ ಮನೆಯವ್ರದ್ದು ಇದೆಲ್ಲ ಸೇರಿದ್ರೆ ಅದನ್ನ ಒಂದು 10-15,000. ಇದು ತುಂಬಾ ಇದು ರೈತರ ಸಮಸ್ಯೆ. ಅವ್ರದ್ದು ಬಹುತೇಕವಾಗಿ ಅವರು ಹಾಕುವಂತಹ ಅದು ಇನ್ಪುಟ್ ಕಾಸ್ಟ್ ಏನಿರುತ್ತೆ ಅದಕ್ಕೆ ಹತ್ರ ಬರುತ್ತೆ. ಒಳ್ಳೆ ಬೆಳೆ ಆಯ್ತು ಅಂದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ, ಕೂಲಿನೂ ಸಿಗುತ್ತೆ. ಅದ್ರ ಮೇಲೆ ಏನು ಲಾಭದಾಯಕವಾದ ಉದ್ಯೋಗ ಏನೂ ಅಲ್ಲ. ಇವರೆಲ್ಲೋ ಬೇರೆ ಕಡೆ ಹೋಗಿ ಕೂಲಿ ಮಾಡೋ ಬದಲಿಗೆ ತಮ್ಮದೇ ಹೊಲದಲ್ಲಿ ಮಾಡಿರುವಂತ ಕೂಲಿ ಅದು ಸಿಕ್ಕ ಹಾಗೆ ಸ್ವಲ್ಪ ಅಡಿಷನಲ್ ಬೋನಸ್ ಏನು ಅಂದ್ರೆ ಅದು ಹಸುಗಳಿಗೆ ಹಾಕುವಂತ ಹೊಟ್ಟು ಇಷ್ಟು ಇದು ಇದನ್ನ ಹಿಂಗ್ ಮಾಡ್ಕೊಂಡ್ಬಿಡುದ್ರಿ. ಇದೆಲ್ಲ ಫಾದರ್ಸಿಂದ್ರಿ ಈಗ ಬಣವೆ. ಇದು ಏನೇನಿದೆ ಇದ್ರಲ್ಲಿ? ಮೆಕ್ಕೆಜೋಳದ್ರಿ. ಅದು ಮೆಕ್ಕೆಜೋಳದ್ರಿ. ಮೆಕ್ಕೆಜೋಳದ್ದು ಇದು ಅದ್ ಸಾಮಿದ್ರಿ. ಸಾವೆ. ಇದು ಅದ ಕಡ್ಲಿ ಹೊಟ್ರಿ. ಕಡ್ಲೆ ಹೊಟ್ಟು. ಕಡ್ಲೆ ಹೊಟ್ಟು.
ಇದು ಈ ಕಡ್ಲೆ ಯಾವ್ದದು ಉಳ್ಳಾಗಡ್ಡಿ ಹುರ್ಗಡ್ಲೆ ಅದು ಇಷ್ಟು ಚೆನ್ನಾಗಿ ಬಂದಿದೆ. ಹ್ಞೂನ್ರಿ ಇದು ಒಳ್ಳೆ ಪೌಷ್ಟಿಕಾಂಶ ಇರೋದು ಇದು. ಅದನ್ನ ಈಗ ಸದ್ಯ ಅದನ್ನ ಬಿತ್ತದ್ರಿ ಇದನ್ನ ತಗೊಂಡಿದ್ದ. ಮತ್ತೆ ಸೋಯಾಬೀನ್ ಎಲ್ಲ ಅದ್ರದ್ದು ಸೋಯಾಬೀನ್ ಈ ಸಲ ಹಾಸಲ ಹಾಕಿದ್ದಿಲ್ಲ ಸರ್. ಹಾಕಿದಿರ್ಲಿಲ್ಲ. ಹ್ಞೂನ್ರಿ ನೀವು ಚೆನ್ನಾಗಿ ಪರವಾಗಿಲ್ಲ, ಒಳ್ಳೆ ರೈತರು, ಅಣ್ಣ ತಮ್ಮಂದ್ರ ನೀವು ಹಳೆ ಮಾವ. ಚೆನ್ನಾಗಿದ್ದೀರಾ ಹಳೆ ಮಾವ? ಚೆನ್ನಾಗಿರಪ್ಪ. ಹಾಗೆ ರೀ, ಸ್ವಲ್ಪ ನಗ್ನಗ್ತಾ ಖುಷಿ ಮಾಡ್ಕೊಂಡು ಚೆನ್ನಾಗಿ ಏನ್ ಮಾಡಕ್ ಬರೋದು ಸರ್? ಮತ್ತೊಬ್ಬರ ಕೈಯಾಗ ಹೋಗುದೇನ ನಮ್ಮದ್ರಾಗ ನಾವ್ ಮಾಡ್ಕೊಂಡ್ರ ಆಳು ನಾವ ಅರಸರು ನಾವ. ಏನ್ ಇನ್ನೊಂದ್ಸಲ ಹೇಳಪ್ಪ ಅದು? ಆಳು ನಾವ ಅರಸರು ನಾವ. ಅದೊಂದೇ ಖುಷಿ. ಬೇಕಂದಾಗ ದುಡಿದ, ಬ್ಯಾಡ ಅಂದಾಗ ಊಟ ಕಟ್ಕೊಂಡ್ ಹೋಗಿದ್ದನ್ ಉಂಡ್ ಹೊಲ್ದಾಗ ಮಕ್ಕೊಂಡ್ ನಿದ್ದೆ ಮಾಡಿ ಬಂದ್ರು ನಮಗ್ ಕೇಳಿಲ್ಲ. ಏನ್ ಹೆಸರು? ಒಲಮಪ್ಪ ಮುಂದಿನ ಮನೆ. ಒಲ್ಮಪ್ಪ ಕರೆಪ್ಪ ಬೆಂಡಿಗ. ಈಗ ನೀವ್ ಹೇಳ್ತಿದ್ರಲ್ಲ ಆಳು ನಾವೇ ಅರಸರು ನಾವೇ ಅಂತ, ಆ ಖುಷಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇರೆ ಏನು ಇಲ್ಲ. ನಮಗ ನೆಮ್ಮದಿ ಐತಿ, ಸ್ವಾಭಿಮಾನ. ಸ್ವಾಭಿಮಾನ. ಬಂಧುಗಳೇ, ಇದು ಆಗ್ಲೇ ಹೇಳಿದ ಹಾಗೆ ಬಹಳ ಸಿಂಪಲ್ ಆದಂತಹ ಒಂದು ಯಂತ್ರ ಇದು. ಇದು ಬಹಳ ಆಸಕ್ತಿ ಅನ್ನಿಸ್ತು ನನಗೆ. ಮತ್ತೆ ನಮ್ಮ ಜೊತೆಗೆ ಜ್ಞಾನಸಿಂಧು ಸ್ವಾಮಿ ಇದ್ದಾರೆ. ಬಹಳ ಆಸಕ್ತಿಕರ